ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಿಗ್ಗೆ. ಇನ್ನು ತಿಂಡಿಗೆ ಬಂದುಬಿಟ್ಟು ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ನಮ್ಮ ಮಾವನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅವ್ರಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅವರು. ಅದಕ್ಕೋಸ್ಕರ ಅವಲಕ್ಕಿ ತರಿಸ್ಬಿಟ್ಟು ಇವಾಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಇನ್ನು ಕಾಫಿ ಎಲ್ಲ ಮಾಡಿಕೊಟ್ಟೆ, ಅವರೆಲ್ಲ ಕುಡಿದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿದ್ದರು. ಆಗಿ ಮತ್ತು ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಹೊರಗಡೆ. ಇನ್ನು ನಾನು ಬಂದು ಸ್ವಲ್ಪ ಟಿಫನ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗೆ ಅವಲಕ್ಕಿ ಮಾಡಿದೆ. ಇನ್ನು ನೈಟಲ್ಲಿ ಸ್ವಲ್ಪ ಅನ್ನ ಸಾಂಬಾರು ಕೂಡ ಮಿಕ್ಕಿತ್ತು. ಇನ್ನು ಅನ್ನ ಸಾಂಬಾರು ಸ್ವಲ್ಪ ಅವಲಕ್ಕಿ ಆಗುತ್ತೆ ಅಂತ ಹೇಳಿ ಅವರಿಗೆ ಬಿಸಿದ ಅವಲಕ್ಕಿ ಹಾಕ್ಕೊಟ್ಟೆ ಅತ್ತೆ ಮಾವನಿಗೆ. ಇನ್ನು ನಾನು ಸ್ವಲ್ಪ ಅವಲಕ್ಕಿ ತಿಂದು ಒಂದು ಸ್ವಲ್ಪ ಅನ್ನ ಸಾಂಬಾರು ಕೂಡ ತಿಂದೆ. ಮತ್ತು ಸ್ವಲ್ಪ ಹಂಗೆ ಇಟ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದೇ ಇಟ್ಟಿದ್ದೆ. ಇನ್ನು ಮಂಗಳವಾರ ಆಗಿತ್ತು. ಮಂಗಳವಾರ ಆಗಿರೋದ್ರಿಂದ ಇನ್ನು ಚಿಕ್ಕಮ್ಮ ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ. ಇನ್ನು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ರು. ನಾವು ಭಾರತಿ ಹುಣ್ಣಿಮೆಗೆ ಉಚ್ಚಂಗೆಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ. ಅದಕ್ಕೋಸ್ಕರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದಾರೆ. ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು ಹೆಲ್ಪ್ ಮಾಡೋದಕ್ಕೆ. ಚಿಕ್ಕಮ್ಮನ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಆಗೋದಿಲ್ಲ, ಅವ್ರಿಗೆ ಸ್ವಲ್ಪ ಕಾಲು ನೋವಿದೆ. ಅದಕ್ಕೋಸ್ಕರ ಇನ್ನು ನಮ್ಮ ತಂಗಿ ಕೂಡ ಬಂದಿದ್ಲು. ಬಂದುಬಿಟ್ಟು ಇನ್ನು ಪಾತ್ರೆ ಸಾಮಾನೆಲ್ಲ ತೊಗೊಂಡು ಎಲ್ಲ ತೊಳೆದು ಅಂದರೆ ಒಂದ್ರ ಕೆಳಗೊಂದೆಲ್ಲ ಜೋಡಿಸಿ ನೀಟಾಗಿ ಇಟ್ಟಿದ್ರು, ಒಂದು ಧೂಳು ಬರುತ್ತೆ ಅಂತೇಳ್ಬಿಟ್ಟು. ಇನ್ನು ಒಳಗಡೆ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಅಂದರೆ ಇನ್ನು ಒಂದು ಸಾಮಾನು ಕೂಡ ಒಳಗಡೆ ಏನು ಇಡೋದಿಲ್ಲ, ಎಲ್ಲ ಹೊರಗಡೆ ಇಟ್ಬಿಟ್ಟು ಫುಲ್ಲು ಮನೆಯೆಲ್ಲ ತೊಳ್ಕೊಂಬರ್ತಾರೆ. ಇನ್ನು ಅದಕ್ಕೋಸ್ಕರ ಇನ್ನು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಒಂದು 2 ತಿಂಗಳು ಕೂಡ ಆಗಲಿಲ್ಲ. ಮತ್ತೆ ಇನ್ನೊಂದು ಸತಿ ಇವಾಗ ಕ್ಲೀನ್ ಮಾಡ್ತಾಯಿದ್ದಾರೆ. ಈ ಥರ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗ್ತೀವಿ ಅಂದರೆ ಕಂಪಲ್ಸರಿ ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮಂದು ಕೂಡ ಸ್ವಲ್ಪ ಅಲ್ಲೆಲ್ಲ ಪೂಜೆ ಇದೆ ನಮ್ಮದು ಉಚ್ಚಂಗೆಲ್ಲಮ್ಮನ ಗುಡ್ಡದಲ್ಲಿ. ಅದಕ್ಕೋಸ್ಕರ ಇನ್ನು ಮೇನ್ ಆಗಿರೋದು ಪೂಜೆ ಇದೆ. ಅದಕ್ಕೆ ಎಲ್ಲ ಸ್ವಲ್ಪ ಏನೋ ಅಂಟು ಮುಟ್ಟು ಮತ್ತು ಚಿಕನ್ ಮಟನ್ ಏನು ಒಳಗಡೆ ತೊಗೊಂಡು ಹೋಗಿದ್ದಂಗೆ ಸ್ವಲ್ಪ ಹುಷಾರಾಗಿ ಹೋಗಿ ಬರಬೇಕು ಅಂತ ಹೇಳಿ ಅಂಟು ಮುಟ್ಟು ಏನು ಇಲ್ದಿದ್ದಂಗೆ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇನ್ನು ನನ್ನ ತಮ್ಮ ಬಂದುಬಿಟ್ಟು ಫುಲ್ಲು ನೀರೆಲ್ಲ ಬಿಡ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗ್ತಾ ಇದ್ದ ಅವನು. ಇನ್ನು ಹೋಗೋಷ್ಟೊತ್ತಿಗೆ ಸ್ವಲ್ಪ ನಮ್ಮ ಚಿಕ್ಕಮ್ಮನಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಒಳಗಡೆ ಎಲ್ಲ ರೂಮೆಲ್ಲ ಸ್ವಲ್ಪ ನೀರೆಲ್ಲ ಬಿಟ್ಟಿದ್ದ ತೊಳೆದ್ಬಿಟ್ಟು ಇವಾಗ ಹೊರಗಡೆ ಎಲ್ಲ ನೀರು ಬಿಡ್ತಾ ಇದ್ದಾನೆ. ಬಿಟ್ಟು ಮತ್ತು ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಕೂಡ ಇದ್ರಲ್ಲ, ಇನ್ನು ಅದೆಲ್ಲ ತೊಳೆದಿಟ್ಬಿಟ್ಟು ಮತ್ತು ಪಾತ್ರೆ ಸಾಮಾನು ಅದೆಲ್ಲ ಒಳಗಡೆ ಕ್ಲೀನ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಹೇಳಿ ಅವರು ಕೂಡ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರು. ಇನ್ನು ನಾನು ಅಲ್ಲಿ ಚಿಕ್ಕಮ್ಮನ ಹತ್ರ ಹೋಗಿ ಬಂದೆ. ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಬಿಸಿದು ಮಾಡೋಣ ಅಂತ ಹೇಳಿ ಅತ್ತೆ ಮಾವ ಬಂದುಬಿಟ್ಟು ನಮ್ಮ ಅಣ್ಣರ ಮನೇಲಿ ಟಿ ವಿ ನೋಡ್ಕೊಂಡು ಅಲ್ಲೇ ಇದ್ರು ಅವರು. ಇನ್ನು ಅವ್ರಿಗೂ ಬೇಜಾರಲ್ಲ. ಇನ್ನು ನನ್ನ ಮಗ ಕೂಡ ಅವ್ರ ಜೊತೆನೇ ಆಟಾಡ್ಕೊಂಡು ಸ್ವಲ್ಪ ಇದ್ದ. ಇನ್ನು ಮತ್ತು ಮನೇಲಿ ಇವಾಗ ಮಧ್ಯಾಹ್ನಕ್ಕೆ ಬೆಳಗ್ಗೆ ಅವಲಕ್ಕಿ ಮಾಡಿದೆ, ಮಧ್ಯಾಹ್ನಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಚಪಾತಿ ಹಿಟ್ಟು ಫುಲ್ಲು ಅಂದರೆ ಫುಲ್ಲು ಸಾಫ್ಟ್ ಆಗಿಬಿಟ್ಟಿತ್ತು. ಅದು ಸರಿಯಾಗಿ ಜಾಸ್ತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರುಗಿಸಿದ್ರು ಕೂಡ ತಿರುಗ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ನೆನ್ಕೊಂಬಿಟ್ಟಿತ್ತು. ಇನ್ನು ಮತ್ತೆ ಹಿಟ್ಟು ಹಾಕಿ ಕಲಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಹಂಗೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಆಗಲಿ ಚೆನ್ನಾಗಿ ಚಪಾತಿ ಉಜ್ಜೋಣ ಅಂತ ಹೇಳಿ ಇವಾಗ ಕುತ್ಕೊಂಡ್ಬಿಟ್ಟು ಉಜ್ತಾ ಇದ್ದೀನಿ. ಹಂಗೆ ಚಪಾತಿ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ. ಮತ್ತು ತುಂಬ ಮೆತ್ತು ಕೂಡ ಬರುತ್ತೆ, ಚೆನ್ನಾಗಿ ನಾವು ಬೇಯಿಸಿದ ಮೇಲೆ ಮೆತ್ತಗಿರುತ್ತೆ. ಇನ್ನು ಅದಕ್ಕೋಸ್ಕರ ಮತ್ತು ಸೆಂಟ್ರಲ್ಲಿ ಇನ್ನು ಹಿಟ್ಟು ಹಾಕಿ ಇನ್ನೇನು ಕಲಸೋದಂತ ಹೇಳಿ ಹಂಗೆ ಸ್ವಲ್ಪ ನಿಧಾನಕ್ಕೇ ರೌಂಡ್ ಶೇಪಲ್ಲಿ ಚಪಾತಿ ಎಲ್ಲ ಉಜ್ಜಿ ಬೇಯಿಸೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಇನ್ನು ಅದಕ್ಕೆ ಬಂದುಬಿಟ್ಟು ಇವಾಗ ಕಾಂಬಿನೇಷನ್ ಬಂದು ಚಿಕ್ಕಡಿಕಾಯಿ ಇದ್ವು, ಒಂದು ಸ್ವಲ್ಪ ಚಿಕ್ಕಡಿಕಾಯಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳಿ ಚೆನ್ನಾಗಿರುತ್ತೆ. ಮತ್ತು ಸಂಜೆಗೆ ಏನಾದರೂ ಮೊಟ್ಟೆಗಿನ ತರಿಸ್ಬಿಟ್ಟು ಫ್ರೈ ಮಾಡೋಣ ಅಂತ ಹೇಳಿ ಇನ್ನು ಹೆಂಗಿದ್ರು ಕೂಡ ಪಲ್ಯ ಮಾಡೋದಕ್ಕೆ ನಾನು ಶೇಂಗಾ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬೇಗ ಆಗುತ್ತೆ. ಫಸ್ಟು ಚಪಾತಿ ಎಲ್ಲ ಉಜ್ಕೊಬಿಡೋಣ ಅಂತ ಹೇಳಿ ಚಪಾತಿ ಎಲ್ಲ ಉಜ್ಕೊಂಬಿಡ್ತಾ ಇದ್ದೀನಿ. ಮತ್ತು ಆಗಲೇ ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊದೆಲ್ಲ ಸ್ವಲ್ಪ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೆಡಿ ಮಾಡಿಬಿಟ್ಟು ಇವಾಗ ಚಪಾತಿಗೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಲೇಟಾಯಿತು ಚಪಾತಿ ಉಜ್ಜೋದು, ಯಾಕಂದರೆ ಸ್ವಲ್ಪ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆಂದ್ಕೊಂಡ್ಬಿಟ್ಟಿತ್ತು, ಒಂಥರ ತೆಳ್ಳಗೆ ಅನಿಸ್ತಾ ಇತ್ತು. ಇನ್ನು ಕೈ ಕೂಡ ಸ್ವಲ್ಪ ಅಂಟೋ ಥರ ಅನಿಸ್ತಾ ಇತ್ತು. ಇನ್ನು ಆದರೂ ಪರವಾಗಿಲ್ಲ, ನೀಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಉಜ್ಜಿ ಎಲ್ಲ ಹಾಕಿದೆ. ಹಿಂಗೆ ನಮ್ಮ ಮಾವರು ಕೂಡ ತುಂಬ ಇಷ್ಟ ಚಪಾತಿ ಅಂತ ಹೇಳಿ ಅಲ್ಲಿ ಅಪರೂಪ ಚಪಾತಿ ಮಾಡೋದು. ನಮ್ಮ ಅತ್ತೆ ಅಂದರೆ ಅವ್ರ ಕೈಯಲ್ಲೇ ಸ್ವಲ್ಪ ಆಗೋದಿಲ್ಲ ಅಲ್ವಾ, ಎಲ್ಲ ಕೆಲಸ ಮಾಡಿಕೊಂಡು ಚಪಾತಿ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಅಪರೂಪಕ್ಕೆ ಚಪಾತಿ ಮಾಡೋದಲ್ಲಿ. ಇನ್ನು ಅದಕ್ಕೋಸ್ಕರ ಅಲ್ಲಿ ಚಪಾತಿ ಮಾಡಿದ್ರಂತೂ ಜಾಸ್ತಿನೇ ಮಾಡಬೇಕು, ಒಂದು ಸ್ವಲ್ಪ ಗಿಲ್ಪ ಮಾಡೋ ಥರನೇ ಇಲ್ಲ. ಇನ್ನು ಜಾಸ್ತಿ ಇರೋದ್ರಿಂದ ಜಾಸ್ತಿ ಮಾಡಬೇಕು. ಮತ್ತು ನಮ್ಮ ಅತ್ತೆ ಕೂಡ ಸ್ವಲ್ಪ ಬೇಗ ಚಪಾತಿ ಎಲ್ಲ ಉಜ್ಜೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಅವರು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಹೆಂಗಿದ್ರು ಕೂಡ ಬಂದಿದ್ದಾರೆ, ಸ್ವಲ್ಪ ಚೆನ್ನಾಗಿ ಊಟ ಮಾಡಲಿ ಅಂತೇಳ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಚಪಾತಿ ಪಲ್ಯ ಎಲ್ಲ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇವು ಬಂದುಬಿಟ್ಟು ಹುರುಳಿಕಾಳು ಅಂದರೆ ಇದು ಮಾಡ್ಕೊಂಡಿದ್ರೆ
ಅಂದರೆ ಹುರಿದು ಇಟ್ಟಿದ್ದೀನಿ ಸೈಡ್ಗೆ. ನಮ್ಮ ಮಾವನಿಗೆ ಶೇಂಗಾ ಬೀಜ, ಈ ಥರ ಹುರುಳಿಕಾಳು ಮತ್ತು ಸ್ವಲ್ಪ ಬೇಳೆಕಾಳು ಅವೆಲ್ಲ ಹುರಿದ್ಬಿಟ್ಟು ಚಟ್ನಿ ಮಾಡಿದ್ರೆ ತುಂಬ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಚಟ್ನಿನೂ ಮಾಡೋಣ ಅಂತ ಹೇಳಿ ಅದೆಲ್ಲ ಹುರುಳಿಕಾಳೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಹುರಿದ್ಬಿಟ್ಟು ಅದು ಕೂಡ ಚಟ್ನಿ ಮಾಡಿದ್ದೆ ನಾನು. ಅದು ನಮಗೆ ವೀಡಿಯೋ ಮಾಡಲಿಲ್ಲ ನಾನು. ಏನಂದರೆ ವೀಡಿಯೋ ಮಾಡ್ಬೋದು, ಬಟ್ ಈ ಥರ ಅತ್ತೆ ಮಾವ ಎಲ್ಲ ಇದ್ದಾಗ ನನಗೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಒಂಥರ ಅನ್ನಿಸ್ತಾ ಇರುತ್ತೆ. ಮತ್ತು ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾರೆ ಅಂತ ಏನಾದರೂ ಜಸ್ಟ್ ಅವ್ರ ಮನಸ್ಸಲ್ಲಾದರೂ ಅನ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ ಏನು ಮಾಡಲಿಲ್ಲ. ಹೇಳ್ಬೇಕಂದ್ರೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಈ ಥರ ನಾನು ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿದ್ದರೆ ಬಿಡು ಅಂತ ಏನೋ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊತಾರೆ. ಅಷ್ಟೊಂದು ಗೊತ್ತಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಇನ್ನು ಯಾವಾಗಾದ್ರೂ ಹಿಂಗೆ ವೀಡಿಯೋ ಮಾಡ್ತಾ ಇದ್ದಾಗ ಸುಮ್ಮನೆ ಮೊಬೈಲಲ್ಲಿ ಮಾಡಿ ವೀಡಿಯೋಸ್ ಹಂಗೆ ಇಟ್ಕೊತಾಳೇನೋ ಅಂತ ಅಂದ್ಕೊತಾರೆ. ಈ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಮೊಬೈಲ್ ಏನು ಜಾಸ್ತಿ ಯೂಸ್ ಮಾಡಲಿಲ್ಲ. ಇನ್ನು ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಕೂಡ ಮಾಡ್ತಾ ಇನ್ನು ಚಿಕ್ಕಡೆಕಾಯಿ ಇದ್ದಲ್ವ ಅವೆಲ್ಲ ಬಿಡಿಸಿಟ್ಕೊಂಡಿದ್ದೆ, ಮತ್ತು ಒಗ್ಗರಣೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗೆಲ್ಲ ಚೆನ್ನಾಗಿ ಇವಾಗ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಚಿಕ್ಕಡೆಕಾಯಿ ಪಲ್ಯ, ಚಪಾತಿ ಮತ್ತು ಚಟ್ನಿ, ಸ್ವಲ್ಪ ರೈಸು ಮಧ್ಯಾಹ್ನಕ್ಕೆ. ಇನ್ನು ಸಂಜೆಗೆ ಬಂದುಬಿಟ್ಟು ನಾನು ಮೊಟ್ಟೆ ತರಿಸಿ ಮೊಟ್ಟೆ ಫ್ರೈ ಕೂಡ ಮಾಡಿದ್ದೆ. ಮೊಟ್ಟೆ ಫ್ರೈ ಮತ್ತು ಮಧ್ಯಾಹ್ನ ಮಾಡಿರೋ ಅನ್ನ ಅದೆಲ್ಲ ಸರಿ ಹೋಯಿತು ನೈಟಿಗೆ. ಮತ್ತು ಏನೋ ಅಡುಗೆ ಮಾಡೋ ಇದೇ ಇರಲಿಲ್ಲ. ಇನ್ನು ಅತ್ತೆಗೆ ಬಂದುಬಿಟ್ಟು ಬಿಸಿ ಮುದ್ದೆ ಮಾಡಿಕೊಡ್ತೀನಿ ಅತ್ತೆ ಅಂತಂದೆ. ಬೇಡ ಬಿಡಮ್ಮ, ಇನ್ನೇನು ಬಿಸಿ ಮುದ್ದೆ ಮಾಡ್ತೀಯಾ, ಇದೇ ಆಗುತ್ತೆ ಅಂತ ಹೇಳಿದರು. ಇನ್ನು ಸರಿ ಅಂತ ಹೇಳಿಬಿಟ್ಟು ನೈಟ್ಗೇನು ಸುಮ್ಮನೆ ಮೊಟ್ಟೆ ಫ್ರೈ ಒಂದು ಮಾಡಿದ್ದಷ್ಟೇ. ಇನ್ನು ಇದು ಪಲ್ಯ ಮತ್ತು ಚಟ್ನಿ ಅದೆಲ್ಲಿತ್ತಲ್ಲ ಸ್ವಲ್ಪ ಹಂಗೆ ಬಿಸಿ ಮಾಡಿ ಹಂಗೆ ಊಟಕ್ಕೆ ಕೊಟ್ಟಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಒಂದು ಸ್ವಲ್ಪ ಇದು ಚಿಕ್ಕಡೆಕಾಯಿ ಆದರೂ ಕೂಡ ಆಗುತ್ತೆ ಅಂತ ಹೇಳಿ ಹಂಗೆ ಮಾಡಿದ್ದೆ. ಈ ಥರ ಸಿಂಪಲ್ಲಾಗೆ ಮಾಡ್ಬೋದು ಯಾರಾದರೂ ಹಿಂಗೆ ಅರ್ಜೆಂಟಲ್ಲಿ ಬಂದಾಗ, ಇಲ್ಲ ನಮಗೇನಾದರೂ ಸ್ವಲ್ಪ ಮನೇಲಿ ತರಕಾರಿ ಅದಿಲ್ಲ ಅಂದಾಗ ಈ ಥರ ಒಂದು ಸ್ವಲ್ಪ ತರಕಾರಿ ಇದ್ದರೂ ಕೂಡ ಇದು ಮನೆ ಹತ್ರನೇ ಇವಾಗ ಗಿಡ ಹಾಕಿರೋದ್ರಿಂದ, ಅಂದರೆ ಬಳ್ಳಿ ಹಾಕಿರೋದ್ರಿಂದ ನಮಗೆ ಈಸಿಯಾಗಿ ಸಿಗುತ್ತೆ ಇಲ್ಲಿ. ಇನ್ನು ಅದಕ್ಕೋಸ್ಕರ ಕಿತ್ಕೊಂಡ್ಬಿಟ್ಟು ಎಲ್ಲ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ಬೆಳಿಗ್ಗೆ ಟೈಮ್ ಆಗಲೇ ಒಂದು 6 ಗಂಟೆ ಆಗಿತ್ತು. ನಾನು ಆಗ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇನ್ನು ಅತ್ತೆ ಮಾವ ಅವರು ಮಲ್ಕೊಂಡಿದ್ದರು. ಇನ್ನು ನಾನು ಅವ್ರನ್ನ ಎಬ್ಬಿಸಲಿಲ್ಲ. ಇನ್ನು ನಾನು ಸ್ವಲ್ಪ ಬೇಗ ಎದ್ದು ನನ್ನ ಮಗ ಕೂಡ ಮಲ್ಕೊಂಡಿದ್ದ. ಇನ್ನು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ಹಾಲು ಕಾಯಿಸೋಣಂತ ಹಾಲು ಕಾಯೋಕೆ ಇಟ್ಟಿದ್ದೆ. ಸ್ವಲ್ಪ ಬೇಗ ಕಾಫಿ ಮಾಡಿಕೊಡೋಣ ಅಂತೇಳಿ. ಸ್ವಲ್ಪ ಚಳಿ ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಚಳಿನೇ ಇದೆ. ಇನ್ನು ಸ್ವಲ್ಪ ಚಳಿ ಕಡಿಮೆ ಆಗಿಲ್ಲ. ಒಂದು 8 ಗಂಟೆವರೆಗೂ ಚಳಿ ಅಷ್ಟೇ. ಆಮೇಲೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲು ಬರ್ತಾ ಇರುತ್ತೆ. ಇನ್ನು ನಾನು ಬಂದು ಸ್ವಲ್ಪ ಚಿತ್ರಾನ್ನ ಮಾಡಿಬಿಟ್ಟು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಕೆಲಸ ಮಾಡ್ಕೊತಾ ಇದ್ದೆ, ಅಡುಗೆ ಕೆಲಸ ಎಲ್ಲ. ಇನ್ನು ಈ ಕಡೆ ಬಂದು ಹೆಸ್ರು ಕಾಳೆಲ್ಲ ಹೆಸ್ರುಬೇಳೆ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಇವಾಗೆಲ್ಲ ಬೇಯಿಸೋಕೆ ಇಟ್ಟಿದ್ದೀನಿ. ಬೇಗ ಆಗುತ್ತೆ. ಪಾಯಸ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಾನು ಫುಲ್ಲು ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ನನಗೆ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಒಂದು ಕಡೆ ಬಂದುಬಿಟ್ಟು ಚಿತ್ರಾನ್ನಕ್ಕೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿದ್ದೆ. ಹುಣಸೆಹಣ್ಣು ನೆನೆಸಿ ಚಿತ್ರಾನ್ನದ ಗೊಜ್ಜಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ಒಂದು ಕಡೆ ಬೆಲ್ಲ ಕೂಡ ಎಲ್ಲ ಕರಗಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಟಿದ್ದೆ. ಅಂದರೆ ಹೆಸರುಬೇಳೆ ಚೆನ್ನಾಗಿ ಬೇಯುತ್ತಲ್ಲ ಆವಾಗ ಇದು ಬೆಲ್ಲದ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಫೈನಲಿ ಬಂದುಬಿಟ್ಟು ಇನ್ನು ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಶಾವಿಗೆ ಮತ್ತು ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಇದ್ರೊಳಗೆ ಹಾಕಿದೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ಮತ್ತು ಏಲಕ್ಕಿ ಒಂದು 3 ಏನೋ ಲವಂಗ ಅದನ್ನು ನೀಟಾಗಿ ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿ ಹಾಕಿದ್ದೆ. ತುಂಬ ಚೆನ್ನಾಗಾಗಿತ್ತು. ಓಕೆ ಫ್ರೆಂಡ್ಸ್, ಮತ್ತು ಒಂದು ಕಡೆ ಚಿತ್ರಾನ್ನದ ಕೂಡ ಗೊಜ್ಜು ಕೂಡ ಇಟ್ಟಿದ್ದೆ. ರೈಸ್ ಕೂಡ ಆಗಿತ್ತಾಗಲೇ. ಇನ್ನು ಅತ್ತೆ ಮಾವ ಕೂಡ ಊರಿಗೆ ಹೊರಡ್ತೀವಿ ಅಂತ ಹೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.